ಭಾಗವಹಿಸುತ್ತಿದ್ದಾರೆ. ಕಾಂಗ್ರೆಸ್ಸಿನ ವಕ್ತಾರರು, ಯುವ ನಾಯಕಿ ಕೂಡ ಐಶ್ವರ್ಯ ಮಹಾದೇವ್ ಅವರು. ನಮಸ್ಕಾರ ಐಶ್ವರ್ಯ, ಸ್ವಾಗತ ನಿಮಗೆ. ಇನ್ನು ರಾಜಶೇಖರಾನಂದ ಶ್ರೀಗಳು, ವಜ್ರದೇಹಿ ಮಠದ ರಾಜಶೇಖರಾನಂದ ಶ್ರೀಗಳು, ನಮಸ್ತೆ. ಹೊನ್ನಾಳಿ ಶಾಸಕರು, ಮುಖ್ಯಮಂತ್ರಿಗಳಿಗೆ ರಾಜಕೀಯ ಕಾರ್ಯದರ್ಶಿ, ಮಾಜಿ ಸಚಿವರು ಆದ MP ರೇಣುಕಾಚಾರ್ಯ ಅವರು. MP ರೇಣುಕಾಚಾರ್ಯ ಅವರು ಎಲ್ಲೋ ಟ್ರಾವೆಲ್ ಮಾಡ್ತಿದ್ದೀರಿ ಅನ್ಸುತ್ತೆ, ಅದ್ರ ಮಧ್ಯೆನೂ ಸಮಯ ಮಾಡ್ಕೊಂಡಿದ್ದೀರಿ. ಮೊದಲನೇದಾಗಿ ನಿಮಗೆ ಧನ್ಯವಾದ. ಓಕೆ, ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಇಲ್ಲಿ ಪ್ರಶ್ನೆ ಇರೋದು, ನಾನು ರಾಜಶೇಖರಾನಂದ ಶ್ರೀಗಳಿಂದಾನೇ ಶುರು ಮಾಡ್ತೀನಿ. ರಾಜಶೇಖರಾನಂದ ಶ್ರೀಗಳೀಗ RSS ಬ್ಯಾನ್ ಅನ್ನೋ ಈ ಆಗ್ರಹ ಬಂದಿದೆಯಲ್ಲ, RSS ನ PFI ಗೆ ಹೋಲಿಕೆ ಮಾಡ್ಲಾಗ್ತಿದೆಯಲ್ಲ, ಇದನ್ನ ನೀವ್ ಹೇಗೆ ಅರ್ಥೈಸ್ಕೋತೀರಿ? ನಿಮ್ಮ ವಿಶ್ಲೇಷಣೆ ಕೇಳ್ತಿದ್ದೀನಿ. ಒಂದು ರಾಜಕೀಯ ವ್ಯವಸ್ಥೆಯ ಒಳಗಿರುವ ಸಂಘಟನೆಯಾದ್ರೆ ಅದರ ಮೇಲೆ ಗೂಬೆ ಕೂರಿಸುವುದು ಸರಿ ಇದೆ ಅಂತ ನಾವು ಒಂದು ಆಂಗಲ್ ಅಲ್ಲಿ ಒಪ್ಪಿಕೊಳ್ಳಬಹುದು. ಆದ್ರೆ RSS ಅನ್ನೋದು ಒಂದು ಸಾಮಾಜಿಕ ಸೇವಾ ಕಳಕಳಿಯ ಸಂಘಟನೆ. ಅದರ ಮೇಲೆ ಈ ಹಿಂದೆ ಒಮ್ಮೆ ಬ್ಯಾನ್ ಆದಂತಹ ಸಂದರ್ಭದಲ್ಲಿ ಸನ್ಮಾನ್ಯ ಇಂದಿರಾ ಗಾಂಧೀಜಿಯವರೇ ಅದನ್ನ ಅಪ್ರಿಶಿಯೇಟ್ ಮಾಡಿದಂತಹ ಹಲವಾರು ನಿದರ್ಶನಗಳನ್ನ ನಾವು ಕಾಣಬಲ್ಲೆವು. ಇಂತಹ ಸನ್ನಿವೇಶದಲ್ಲಿ ಸಾಮಾನ್ಯವಾಗಿ ನಮ್ಮ ಮನೆಯ ಹತ್ತಿರ ಇರುವ ಒಂದು ಗುಡ್ಡಕ್ಕೂ ಹಿಮಾಲಯದಂತಹ ಎತ್ತರ ಏನು ಗೊತ್ತಾ, ಈ ಚರ್ಚೆಗೆ ಎರಡು ಮುಖ. ಒಂದು ಕಡೆ ನೀವ್ ಹೇಳ್ತಿದ್ದೀರಿ ಇಂದಿರಾ ಗಾಂಧಿ ಅವರು ಪ್ರಶಂಸೆ ಮಾಡಿದ್ರು, ಇದನ್ನ ಅವರು ಒಂದು ರೀತಿಯಲ್ಲಿ ಸ್ವೀಕರಿಸಿದ್ರು ಅನ್ನೋ ಮಾತನ್ನ ಹೇಳ್ತಿದ್ದೀರಿ. ಆದ್ರೆ ಜವಾಹರ್ಲಾಲ್ ನೆಹರು ಅವ್ರ ಸಂದರ್ಭದಲ್ಲಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಬ್ಯಾನ್ ಹೇರಲಾಗಿತ್ತಲ್ಲ RSS ಮೇಲೆ. ಅಲ್ಲ, ಕೋರ್ಟ್ಗೆ ಹೋಗೋದು, ಆ ಬ್ಯಾನ್ ರದ್ದುಪಡಿಸೋದು ಅದು ಬೇರೆ ವಿಷಯ. ಅನುಕೂಲ ಆಗುವಂತದ್ದು ಮಾತ್ರ ಹೇಳ್ತಿದ್ದೀರಿ ಅನ್ನೋದು ಒಂದು ಮಾತಾಗ್ಬಿಡ್ಬೋದಾ ಇಲ್ಲಿ? ಈಗ ಪ್ರಸ್ತುತ ಸನ್ಮಾನ್ಯ ಜವಾಹರಲಾಲ ನೆಹರು ಆ ಸಂದರ್ಭದಲ್ಲಿ ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ ಅವರು ಬ್ಯಾನ್ ಏನ್ ಮಾಡಿದ್ರು. ಆಮೇಲೆ ಸನ್ಮಾನ್ಯ ಜವಾಹರಲಾಲ ನೆಹರು ಅವರೇ ಪ್ಯಾರೇಡ್ಗೆ ಅವಕಾಶ ಕೊಟ್ಟಿದ್ದಾರೆ, ಪರೇಡ್ ಮಾಡಿಸಿದ್ದಾರೆ. ಅಂತಹ ಒಂದು ದಾಖಲೆ ಕೂಡ RSS ನ ಹಿನ್ನೆಲೆಯ ಒಳಗೆ ಇದೆ ಅನ್ನುವುದನ್ನ ನಾವು ಗಮನಿಸಬೇಕು. ರೈಟ್, ಓಕೆ. MP ರೇಣುಕಾಚಾರ್ಯ ಅವ್ರಿಗೆ ಕೇಳ್ತೇನೆ. ಸಿದ್ದರಾಮಯ್ಯನವ್ರು ಹೇಳಿದ್ರು ಈಗ PFI ನ ಬ್ಯಾನ್ ಮಾಡಿದ್ದೀರಿ, RSS ನು ಮಾಡಿ. ಈ ಹೋಲಿಕೆ ಮಾಡಿದಾರಲ್ಲ, ನಾನು ಕೇಳಿದೆ ಅವಾಗ್ಲೇ, ಈ ಹೋಲಿಕೆ ಮಾಡೋದಕ್ಕೆ ಬೇಕಿರುವಂತ ಮಾನದಂಡಗಳೇನು ರೇಣುಕಾಚಾರ್ಯ ಅವರೇ, ನಿಮ್ಮ ಅಭಿಪ್ರಾಯದಲ್ಲಿ? ಸರ್ ನಮಸ್ಕಾರ. ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ, ಉಪಮುಖ್ಯಮಂತ್ರಿ, ವಿರೋಧ ಪಕ್ಷ ನಾಯಕರಾದಂತವ್ರು, ಅವರು ಓಟಿಗೋಸ್ಕರ, ಈ ಮತಗಳ ಬ್ಯಾಂಕಿಗೋಸ್ಕರ ಈ ರೀತಿ RSS ಬ್ಯಾನ್ ಮಾಡ್ಬೇಕಂತ ಹೇಳುದು ಇದು ಅಕ್ಷಮ್ಯ ಅಪರಾಧ. ಒಂದು ಈ ನಾಡಿನ ಜನತೆಯ ಕ್ಷಮೆಯನ್ನು ಕೇಳ್ಬೇಕಂತ ಹೇಳಿ ಸಿದ್ದರಾಮಯ್ಯವ್ರು ಒತ್ತಾಯ ಮಾಡ್ತೀನಿ. ಸನ್ಮಾನ್ಯ ಸಿದ್ದರಾಮಯ್ಯನವರೇ ಈ ಹಿಂದೆ ಸಿಮಿ ಸಂಘಟನೆ ಬ್ಯಾನ್ ಆದಾಗ ಅಲ್ಲಿ PFI ಸಂಘಟನೆ ರೂಪಾಂತರ ಆಗಿ ಒಂದು 7 ರಾಜ್ಯಗಳಲ್ಲಿ ಅವರು ಮಾಡಿದಂತ ಅನೇಕ ಅಪರಾಧಗಳು, ಹತ್ಯೆ ಇರ್ಬೋದು ಅಥವಾ ರಾಷ್ಟ್ರೀಯ ಭದ್ರತೆಗೆ ತಂದಂತ ಧಕ್ಕೆ ಇರ್ಬೋದು, ಅನೇಕ ಸಾಕ್ಷಿ ಆಧಾರಗಳ ಮೇಲೆ ನಮ್ಮ ಇವತ್ತು ಸರ್ಕಾರ ಬ್ಯಾನ್ ಮಾಡಿದೆ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಸಿದ್ದರಾಮಯ್ಯನವರೇ, ತಾವು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 175 ಜನ ಅವರ ಮೇಲೆ ಹಾಕಿದಂತ ಮೊಕದ್ದಮೆಗಳು ವಾಪಸ್ ಪಡೆದ್ರಲ್ಲ, 32 ಜನ ಹಿಂದೂಗಳ ಹತ್ಯೆ ಆಯ್ತು. ಆ ಸಂದರ್ಭ ಯಾಕೆ ವಾಪಸ್ ಪಡೆದ್ರಿ? ವೋಟ್ ಬ್ಯಾಂಕ್ ರಾಜಕಾರಣ ತಾನೆ. 32 ಜನ ಯುವಕರು ಹತ್ಯೆ ಮಾತಕ್ಕೆ ಬರ್ತಿದ್ದೀರಿ. ನಾನು ಕೇಳಿದಂತ ಮೊದಲನೇ ಪ್ರಶ್ನೆ ಇತ್ತಲ್ಲ, ಈ ಚರ್ಚೆಯ ಚೌಕಟ್ಟಿನ ಮೊದಲನೇ ಪ್ರಶ್ನೆ ಓಲೈಕೆ. ಆ ಓಲೈಕೆ ಮಾತಕ್ಕೆ ಬರ್ತಿದ್ದೀರಿ ನೀವು. ಸರ್, ಈಗ ಒಂದೇ ಮಾತಿನಲ್ಲಿ ಹೇಳ್ತೀನಿ, ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಏನಾಗಿದ್ದವರಿಗೆ SC ST ಬ್ಯಾಕ್ ಕೊಡಲ್ಲ ದೂರ ಆದ್ರು. ಇನ್ಯಾರಾದ್ರೂ ಅಲ್ಪಸಂಖ್ಯಾತರು ಏನಾದ್ರು ಮಾಡಿದ್ರು ಮತಗಳನ್ನ ಈ ಕಾಂಗ್ರೆಸ್ಗೆ ಮತ ಹಾಕ್ಬೇಕಂತ ಹೇಳಿ ಈ ರೀತಿ ಈ PFI ಸಂಘಟನೆ ಡಿಫೆಂಡ್ ಮಾಡ್ಕೊಳ್ತಾರೆ. RSS ಏನು ದೇಶ ದ್ರೋಹದ ಕೆಲಸವನ್ನು ಮಾಡಿದೆ. ಸಿದ್ದರಾಮಯ್ಯನವರೇ, ಈಗ ಗುರೂಜಿ ಹೇಳ್ದಂಗೆ ಇದೇ ಇಂದಿರಾ ಗಾಂಧಿ ಅವರು ಮೆಚ್ಕೊಂಡಿದ್ರು. ಪ್ರಣಬ್ ಮುಖರ್ಜಿ ಸಭೆಯಲ್ಲಿ ಭಾಗವಹಿಸಿ, RSS ಸಭೆಯಲ್ಲಿ ಭಾಗವಹಿಸಿ ಮೆಚ್ಚುಗೆ ಮಾತನಾಡಿದ್ದಾರೆ. ಈಗ RSS ಏನು ದೇಶ ದ್ರೋಹ ಮಾಡಿದೆ, RSS ದಾಖಲೆ ಸಮೇತ ಬನ್ನಿ, ಚರ್ಚೆ ನಾವು ಸಿದ್ಧವಾಗಿದ್ದೀವಿ. RSS ಒಂದು ದೇಶಭಕ್ತಿ ಸಂಸ್ಥೆ, ಒಂದು ಸಂಘಟನೆ. RSS ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ ದಳ ಇರ್ಬೋದು, ಇವ್ಯಾವ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡಿಲ್ಲ. ಅನೇಕ ಸಂದರ್ಭದಲ್ಲಿ ಕೋವಿಡ್ ಬಂದಾಗಿರ್ಬೋದು. ರೇಣುಕಾಚಾರ್ಯ ಪ್ರಶ್ನೆ ಏನ್ ಗೊತ್ತಾ, ಇಲ್ಲಿ ನೋಡಿ, ಇಲ್ಲಿ ನಾನು ಅವಾಗ್ಲೇ ಕೇಳಿದ್ನಲ್ಲ, ರೇಣುಕಾಚಾರ್ಯ ಒಂದ್ ನಿಮಿಷ ಗಮನ, ಒಂದೇ ನಿಮಿಷ. ಅವ್ರೇನ್ ಹೇಳ್ತಾರೆ,
RSS, ಬಜರಂಗ್ ದಳ, VHP ಅಂತ ನೀವು ಒಂದೇ ಉಸಿರಲ್ಲಿ 3 ಸಂಘಟನೆಗಳ ಹೆಸರನ್ನ ಉಲ್ಲೇಖ ಮಾಡಿದ್ದೀರಿ. ಇಲ್ಲಿ ಬಜರಂಗ್ ದಳನು ಶಸ್ತ್ರಾಸ್ತ್ರಗಳ ತರಬೇತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತು, PFIನೂ ಮಾಡ್ತು, ಹೋಲಿಕೆ ಇದೆ. ಇಲ್ಲಿ ಬಜರಂಗ್ ದಳದ ಕಾರ್ಯಕರ್ತರ ಮೇಲೂ ಆರೋಪ ಇದೆ ಅಪರಾಧಗಳದು, PFI ಕಾರ್ಯಕರ್ತರ ಮೇಲೂ ಇದೆ, ಹೋಲಿಕೆ ಇದೆ. ಆದ್ರೆ ಪ್ರಶ್ನೆ ಇರೋದು RSS ನ ಹೇಳುತ್ತಂದ್ರಲ್ಲ. ಐಶ್ವರ್ಯ ಮಹಾದೇವ್ ಅವ್ರಿಗೆ ನಾನು ಕೇಳ್ತೀನಿ, ಇಲ್ಲಿ ಮೋಹನ್ ವಿಶ್ವ ಅವ್ರು ಬಂದಿದ್ದಾರೆ, ಅವ್ರಿಗೆ ಸ್ವಾಗತ ಸರ್ ಒಂದೇ ಸೆಕೆಂಡ್ ನಾನು ಮಾತಾಡ್ಬಿಡ್ತೀನಿ ಪ್ಲೀಸ್. ಆಯ್ತು, ರೇಣುಕಾಚಾರ್ಯ ಅವ್ರು ಮುಗಿಸಿ ಸರ್, ಒಂದೇ ಸೆಕೆಂಡ್ ಹೇಳ್ಬಿಡ್ತೀನಿ. ಹೇಳಿ. ಸರ್, ಈಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಪ್ರತಿ ಸಾರಿ ಅಧಿವೇಶನದ ಒಳಗೆ ಹೊರಗಡೆ ಎದ್ದಿದ್ರು. ಕೇಂದ್ರದಲ್ಲಿ ನಿಮ್ದೇ ಸರ್ಕಾರ ಇದೆ, ರಾಜ್ಯದಲ್ಲಿ ನಿಮ್ದೇ ಸರ್ಕಾರ ಇದೆ, ನಿಮಗೆ ತಾಕತ್ತಿದ್ರೆ PFI ಬ್ಯಾನ್ ಮಾಡ್ರಿ ಅಂತ ಹೇಳ್ತಿದ್ರು. ಇವ್ರು ಸಿದ್ದರಾಮಯ್ಯನವರ ಬರೋ ತಾಕತ್ತಿದ್ರೆ ನೋಡ್ರಿ, ಅವರು ಕೊಟ್ಟಂತ ಭಾಗ್ಯ ಯೋಜನೆಗಳಲ್ಲಿ ಈ ಉಗ್ರರಿಗೆ 175 ಜನ ಕೇಸ್ ತೆಗೆದ್ರಲ್ಲ, ಅದು ಒಂದು ಭಾಗ್ಯನೇ. ಸಿದ್ದರಾಮಯ್ಯನವರೇ, RSS ಬಗ್ಗೆ ನಿಮಗೆ ದಾಖಲೆ ಇದ್ರೆ ಚರ್ಚೆ ಬನ್ನಿ. ಇಲ್ಲಿ ಒಂದು ಸಾರಿ ನೀವು ಬೆಳಗ್ಗೆ RSS ಶಾಖೆಗಳಲ್ಲಿ ಭಾಗವಹಿಸಿ, ಅಲ್ಲಿ ದೇಶಭಕ್ತಿ ಸಂಸ್ಥೆ ಅಲ್ಲಿ ಏನ್ ಹೇಳ್ಕೊಡ್ತಾರೆ, ಭಾರತ ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಸಾಮರ್ಥ್ಯದಿಂದ ಬಾಳಬೇಕು, ಸಾಮರಸ್ಯ ಇರಬೇಕು, ಸಂಘರ್ಷ ಇರಬಾರ್ದಂತ ಬೋಧನೆ ಮಾಡ್ತಾರೆ ವಿನಃ ದೇಶ ವಿರೋಧಿ ಚಟುವಟಿಕೆಗಳನ್ನ ಯಾವತ್ತೂ ಬೋಧನೆ ಮಾಡಲ್ಲ. ಇವತ್ತು ಮದ್ರಾಸುಗಳಲ್ಲಿ ಏನ್ ರೇಣುಕಾಚಾರ್ಯ ಅವರೇ, ಆ ಲೈನ್ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಇದೆ. ಒಂದ್ ನಿಮಿಷ, ನಾನು ಆ ಲೈನ್ ಒಂದ್ ಸ್ವಲ್ಪ ಸರಿ ಹೋಗ್ಲಿ, ನಾನು ಮತ್ತೆ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ. ರೇಣುಕಾಚಾರ್ಯ ಅವರೇ, ಒಂಚೂರು ಲೈನ್ ನಲ್ಲಿ ಒಂದ್ ಸ್ವಲ್ಪ ವ್ಯತ್ಯಾಸ ಇದೆ, ನಿಮ್ಮ ಆಡಿಯೋ ಅಷ್ಟು ಕ್ಲಿಯರ್ ಇರಲಿಲ್ಲ. ಒಂದ್ 2 ನಿಮಿಷ ಮತ್ತೆ ಮಾತಾಡ್ತೀನಿ ನಾನು ನಿಮ್ಮ ಬಳಿ. ಐಶ್ವರ್ಯ ಮಹಾದೇವ್ ಅವರೇ, ಇಲ್ಲಿ ಪ್ರಶ್ನೆ ಇರೋದು ಏನ್ ಗೊತ್ತಾ, ಅಲ್ಲಪ್ಪ ಅದು ಬ್ಯಾನ್ ಆಯ್ತು, ಅದನ್ನ ಫಸ್ಟ್ ಒಪ್ಕೊಳ್ಳಿ. ಅಂದ್ರೆ ನಾನು ನಿಮ್ಮ ಪಕ್ಷ ದೃಷ್ಟಿಗೆ ಹೇಳ್ತಾ ಇರೋದು, ಪಕ್ಷಕ್ಕೆ ಫಸ್ಟ್ ಅದನ್ನ ಒಪ್ಕೊಳ್ಳಿ. ಸಾಕ್ಷ್ಯಾಧಾರಗಳನ್ನ ನೀವು ಕೇಳ್ತೀರಿ, ಅದು ನಿಮ್ಮ ಹಕ್ಕಿದೆ, ಅದನ್ನ ನೀವು ಕೇಳಿ. ಇವ್ರನ್ನ ಮಾಡಿದ್ರಲ್ಲ ಅವ್ರನ್ನ ಮಾಡಿ ಅಂತ ಹೇಳೋದು ಇದು ಎಷ್ಟು ಸರಿ? ಈ ಹೋಲಿಕೆ ಹಿಂದೆ ಇದೆಯಾ, ಓಲೈಕೆ ರಾಜಕಾರಣ ಅನ್ನೋದು ನೇರ ಪ್ರಶ್ನೆ ಬರೋದಿಲ್ವಾ? ಸರ್ ನಮಸ್ಕಾರ. ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷ ಮುಂದೆ ಹಾಕಿರೋದೇನ ರಾಷ್ಟ್ರೀಯವಾಗಿ ಅಥವಾ ರಾಜ್ಯ ಮಟ್ಟದಲ್ಲೂ ಕೂಡ ನಾವು ಹೇಳಿರೋದೇನಂದ್ರೆ, ಯಾವುದೇ ಸಂಸ್ಥೆ ಸಂಘಟನೆ ಕೋಮುಗಲಭೆ ಮೂಲಭೂತವಾದಿ ತತ್ವ ಸಿದ್ಧಾಂತಗಳನ್ನ ಯಾರು ಮುಂದೆ ಹಾಕ್ತಾರೋ ಅವ್ರ ವಿರುದ್ಧ ಕ್ರಮ ತಗೊಳ್ಳಿ, ಅದನ್ನ ನಾವು ವೆಲ್ಕಮ್ ಮಾಡ್ತೀವಿ ಅಂತ ಕೂಡ ಹೇಳಿದೀವಿ. ಕಾಂಗ್ರೆಸ್ ಪಕ್ಷ ಕೇಳಿದ್ದು, ನಿಮ್ ಡಬಲ್ ಇಂಜಿನ್ ಸರ್ಕಾರ ಇಷ್ಟು ವರ್ಷ ಆಯ್ತು, ಇವಾಗ ನೀವ್ ಮಾಡಿದೀರಾ, ನೀವ್ ಎಷ್ಟು ಸಾಬೀತ್ಕೊಳ್ಳಲ್ಲ ಏನಂತ ಶ್ರಮಿಸ್ಬೇಕು. ಎಷ್ಟೋ ಜನ ನಿಮ್ ಬಿಜೆಪಿ MLA ಮಾತಾಡಿದ್ದಾರೆ, ಇದಾಯ್ತು ಇಷ್ಟ ಹತ್ಯೆ ಆಯ್ತು ಅದೆಲ್ಲ ಅಂತ ಮಾತಾಡಾದ್ಮೇಲೂ ಇಷ್ಟ ಲೇಟ್ ಯಾಕೆ ಡಿಲೇ ಮಾಡಿದ್ವಿ ಅಂತ. ಒಂದು. ಎರಡನೇದು ಸಿದ್ದರಾಮಯ್ಯ ಐಶ್ವರ್ಯ ಅವರೇ, ಎರಡನೇದು ನೀವು ಹೇಳಿರಂತೆ ಅಲ್ಲ, ಸೆಕೆಂಡ್ ಪಾಯಿಂಟ್ ನೀವು ಹೇಳಿರಂತೆ, ಅಲ್ಲೇ ನಂದೊಂದು ಪ್ರಶ್ನೆ ಇದೆ. ಮಾಡೋಕ್ಕೂ ಮುಂಚೆ ತಾಕತ್ತಿದ್ರೆ ಮಾಡಾದ್ಮೇಲೆ ಇಷ್ಟು ಲೇಟ್ ಆಗಿ ಯಾಕೆ ಮಾಡಿದ್ರಿ? ಅಟ್ ದಿ ಎಂಡ್ ಆಫ್ ದ ಡೇ ನಿಮ್ಗೆ ಏನ್ ಬೇಕಾಗಿದ್ದು? ಬ್ಯಾನ್ ತಾನೆ ಮಾಡಿದ್ರಲ್ಲ, ಒಪ್ಕೊಳ್ಳಿ ಅದನ್ನ. ಇವ್ರನ್ನ ಮಾಡಿದಿರಿ ಅವ್ರನ್ನ ಮಾಡಿ ಅಂತ ಇವಾಗ ಯಾಕೆ ಈ ರೀತಿ ಕಂಪ್ಯಾರಿಸನ್ ತರೋದು ಯಾಕೆ? ಸರ್, ಯಾರನ್ ಮಾಡಿ ಇವ್ರನ್ ಮಾಡಿ ಅವ್ರನ್ ಮಾಡಿ ಅಲ್ಲ, ನಾವ್ ಅಂದಿದ್ದೇನು, ನೀವು ಕೊನೆಯಾಗಿ ಯಾವ್ದೇ ಸಂಘಟನೆ ಈ ತರ ನಡ್ಕೊಂಡ್ರೆ, ಯಾವ್ದೇ ಧರ್ಮದಿಂದ ಬೇಸ್ ಆಗಿರ್ಲಿ, ಯಾವ್ದೇ ಜಾತಿ ಯಾವ್ದೇ ಧರ್ಮ ಈ ತರ ಕೋಮುವಾದ ಅಥವಾ ಮೂಲಭೂತವಾದ ಮುಂದ್ ಹಾಕೋರು ಸೊಸೈಟಿಯಲ್ಲಿ ಅವ್ರನ್ನ ಬ್ಯಾನ್ ಮಾಡಿ ಅಂತ ಹೇಳಿದ್ವು. ಆಯ್ತು, ಬ್ಯಾನ್ ಮಾಡಿದೀರಾ, ಒಪ್ಕೋತೀವಿ, ಇಲ್ಲ ಅನ್ನಲ್ಲ. ನಿಮ್ಗೆ 15 ರಾಜ್ಯಗಳಲ್ಲಿ ನೆಟ್ವರ್ಕ್ ಇದ್ರು, ಮನಿ ಲಾಂಡ್ರಿಂಗ್ ನಡೀತಾ ಇದ್ರು, FCRA ವೈಲೇಷನ್ ಇದ್ರು ಕೂಡ, ನಿಮ್ ಇಂಟೆಲಿಜೆನ್ಸ್ ಫೇಲಿಯರ್ ಇದ್ರು ಕೂಡ, ಕೊನೆಗೆ ನೀವಾಯ್ತು ಬ್ಯಾನ್ ಮಾಡಿದೀರಾ, ಒಳ್ಳೇದಾಯ್ತು. ನಾವ್ ಸಿದ್ದರಾಮಯ್ಯನವ್ರು ಹೇಳಿದಿಷ್ಟು, ಯಾವ್ದೇ ಸಂಸ್ಥೆ ಆಗಿರ್ಲಿ, ಯಾವ್ದೇ ಸಂಘಟನೆ ಆಗಿರ್ಲಿ, ಈ ತರ ಕೋಮುವಾದ ಮುಂದ್ ಹಾಕೋ ಸಂಸ್ಥೆಗಳ ಮೇಲೆ ಆಕ್ಷನ್ ತಗೊಳ್ಳಿ ಅಂತ. ಇವ್ರುಗಳು RSS ಬಗ್ಗೆ ಮಾತಾಡ್ತಾರಲ್ಲ ಸರ್, ದಯವಿಟ್ಟು ಮುಗಿಸಿ. ನಾನು ಹೇಳ್ತಾ ಇರೋದು ಇಷ್ಟೇ, ಈ PFI ಏನ್ ಎವಿಡೆನ್ಸ್ ಸಿಕ್ಕಿದೋ ನಮ್ಗೆ, ನೀವು RSS ಆಗಿರ್ಲಿ, ಬೇರೆ ಸಂಘಟನೆಗಳಲ್ಲಾಗಿರ್ಲಿ, ಬಾಂಬ್ ಮೇಕಿಂಗ್ ಟೆಕ್ನಿಕ್ಸ್, ಫೈರ್ ಆರ್ಮ್ಸ್ ಗಳು ಸಿಕ್ಕಿದೆ. ಕೇರಳ, ರಾಜಸ್ಥಾನ್, ಮಹಾರಾಷ್ಟ್ರದಲ್ಲಿ ಅದು ಇದೆ. ನಾವ್ ಬರೀ RSS ಅಂತ ಇಲ್ಲ, ಯಾವ್ದೇ ಒಂದ್ ಸಂಘಟನೆ ಆಗಿರ್ಲಿ, ಯಾವ್ದೇ ಒಂದ್ ಸಂಸ್ಥೆ ಆಗಿರ್ಲಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರ ಬಗ್ಗೆ ಅಷ್ಟ್ ದೊಡ್ಡದಾಗಿ ಮಾತಾಡ್ತಾರಲ್ಲ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅಲ್ವಾ ಬ್ಯಾನ್ ಮಾಡಿದ್ದು ಈ ಸಂಸ್ಥೆನ? ಇದು ದುಸ್ಥಿತಿ ಏನ್ ಗೊತ್ತಾ? ಕಾಂಗ್ರೆಸ್ ಕೆಲವೊಂದ್ ರೀತಿ ಆರ್ಗ್ಯುಮೆಂಟ್ ಗಳು ಎಂತಾವ್ ಮಾಡ್ತಾರೆ ಅಂದ್ರೆ, ಆರ್ಗ್ಯುಮೆಂಟಿನ ರಿಪ್ಲೈ ಗೊತ್ತಿರುತ್ತೆ ಕಾಂಗ್ರೆಸ್ಸಿಗೆ, ಗೊತ್ತಿದ್ದು ಮಾಡ್ತಾರಲ್ಲ. ಈಗ ಇನ್ ಮತ್ತೊಂದು ಪ್ರಶ್ನೆ ಕೇಳ್ತೀನಿ, ಮೋಹನ್ ವಿಶ್ವ. ಒಂದ್ ನಿಮಿಷ ಸರ್, ನಾನು ರೇಣುಕಾಚಾರ್ಯ ಅವ್ರಿಗೆ ಒಂದ್ ಉತ್ತರ ಒಂದ್ ಪ್ರಶ್ನೆ ಕೇಳಿದ್ರು. ಪ್ಲೀಸ್.
ಆಚಾರ್ಯ ಅವರು ಒಂದು ಶಾಸಕರಾಗಿ ಒಂದು ಜವಾಬ್ದಾರಿಯುತವಾಗಿರೋ ಸ್ಥಾನದಲ್ಲಿ ಇದ್ಕೊಂಡು ನ್ಯಾಷನಲ್ ಚಾನೆಲ್ ಅಲ್ಲಿ ಬಂದು ಸುಳ್ಳು ಹೇಳೋದು ಒಳ್ಳೇದಲ್ಲ. ನೀವು ಉಗ್ರ ಭಾಗ್ಯ ಅಂತ ಮಾತಾಡಿದ್ರಲ್ಲ, ಅದನ್ನ ಬಿಟ್ಬಿಡಿ. ಇವತ್ತು ನಿಮ್ ಬಿಜೆಪಿ ಸರ್ಕಾರ ಬರೀ ಕರ್ನಾಟಕದವ್ರಿಗೆ ಭ್ರಷ್ಟಾಚಾರದ ಭಾಗ್ಯ ಕೊಟ್ಟಿದೆ. ಆದ್ರೆ ನೀವ್ ಎರಡ್ ಮಾತಾಡಿದ್ರಿ. ಒಂದು, ಹಿಂದೂ ಕಾರ್ಯಕರ್ತರು ಕೊಲೆ ಆಯ್ತು ಅಂತ ನೀವು ಶೋಭಾ ಕರಂದ್ಲಾಜೆ ಅವ್ರ ಪತ್ರ 24 ಜನ ಸತ್ತು ಹೋದ್ರು ಅಂತ ರಾಜನಾಥ್ ಸಿಂಗ್ ಲೆಟರ್ ಯಾವ ವರ್ಷದಲ್ಲಿ ಬರ್ದಿದ್ದು ಸರ್? 2017ರಲ್ಲಿ ಬರ್ದಿದ್ರು. ಆ ಲೆಟರ್ ನ ರಾಮಲಿಂಗ್ ರೆಡ್ಡಿ ಅವರು ತೆಗ್ದು ತೋರ್ಸಿದ್ರು, ಎಷ್ಟ್ ಸುಳ್ಳಿದೆ ಅದ್ರೊಳಗೆ, ಎಷ್ಟ್ ನಿಜಾಂಶ ಇದೆ, ಸರ್ಕಾರ ಏನ್ ಕ್ರಮ ಕೈಗೊಂಡಿದೆ ಅಂತ. ಒಂದು. ಎರಡನೇದು, ನೀವು ಮಾತಾಡಿದ್ದು ಯಾಕೆ ಕೇಸ್ ಡ್ರಾಪ್ ಮಾಡಿದ್ರಿ ಅಂತ ಮಾತು ಕೇಳಿದಾಗ, ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ನಿಮ್ ಬಿಜೆಪಿ ಪಕ್ಷದವರು ಇದ್ರು. ಕೇಸ್ ಬೈ ಕೇಸ್ ಪ್ರತಿ ಒಂದನ್ನು ರಿವ್ಯೂ ಮಾಡಿ ತೆಗೆದ್ರು. ಆಯ್ತು, ಕಾಂಗ್ರೆಸ್ ಪಕ್ಷ ತಪ್ಪಿರ್ಲಿ ಅದ್ರೊಳಗೆ. ನೀವು ಡಬಲ್ ಇಂಜಿನ್ ಸರ್ಕಾರ, ನೀವು ವ್ಯತ್ಯಾಸ ಇರುವಂತ ಸರ್ಕಾರ ಅಂತ ಮಾತಾಡ್ತಿರಲ್ಲ ಸರ್. ಅದಾದ್ಮೇಲೆ ನೀವೇನ್ ಕ್ರಮ ತಗೊಂಡ್ರಿ? ಎಷ್ಟ್ ಜನ ಮಾಡಿದ್ರಿ? ಎಷ್ಟ್ ಜನ ಹೆಚ್ಚಾಗಿ ಮಾತಾಡ್ತೀರಾ ಸರ್? ಅದೇ ನೀವೇನ್ ಆಕ್ಷನ್ ತಗೊಂಡ್ರಿ? ರೇಣುಕಾಚಾರ್ಯ ಅವ್ರು ಹೇಳಿ ಬಿಡಿ. ಹೇಳಿ ಅಲ್ಲ ಈಗ 2017ರಲ್ಲಿ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ನಾವ್ಯಾರು ಇಲ್ಲ. ನಾವು ಅಪೋಸಿಷನ್ ಪಾರ್ಟಿ, ರೂಲಿಂಗ್ ಪಾರ್ಟಿ, ಅವರ ಪಕ್ಷದ ಅವರ ಸರ್ಕಾರದ ಮಂತ್ರಿಗಳು ಸಬ್ ಕಮಿಟಿ. ಸಿದ್ದರಾಮಯ್ಯನವರು 175 ಜನ ಏನು PFI ಕಾರ್ಯಕರ್ತರ ಮೇಲೆ ಮೊಕದ್ದಮೆ ವಾಪಸ್ ಪಡೆದಲ್ಲ, ಅವರು ಅಟ್ಟಾಸನೆ ಮೆರೆದ್ರು. ಪ್ರವೀಣ್ ನೆಟ್ಟರ್, ಹರ್ಷಾತ್ಗೆ ಇವೆಲ್ಲ ಪರಿಶೋಧನೆ ಆಯ್ತು. ಹಿಸಾಬ್ ಘಟನೆಗೆ ಇದೇ ಕಾರಣ. ನಾನು ಹೇಳ್ತಾ ಇದ್ದೀನಿ ತಾಯಿ, ನಿಮ್ಮ ಕಾಂಗ್ರೆಸ್ ಸರ್ಕಾರ, ನೀವು ಡಬಲ್ ಇಂಜಿನ್ ಸರ್ಕಾರ ಅಂದ್ರಲ್ಲ, ಬ್ಯಾನ್ ಮಾಡ್ರಿ ಅಂತ ಹೇಳಿದ್ರು. ಅಂದು ಬ್ಯಾನ್ ಮಾಡಿ ಅಂತ ಹೇಳಿ ಇಂದು RSS ಬಗ್ಗೆ ಮಾತಾಡ್ತಾರಲ್ಲ. ಒಂದ್ ನಿಮಿಷ ನೋಡಮ್ಮ, RSS ದೇಶಭಕ್ತಿ ಸಂಸ್ಥೆ. ಈ PFI ಇರ್ಬೋದು, ಇತರ ಸಂಘಟನೆಗಳು ಕಾಂಗ್ರೆಸ್ಸಿನ ಮುಖವಾಡ. ಹಾಗಾಗಿ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಸಿದ್ದರಾಮಯ್ಯನವರಿಗೆ ಇವತ್ತು ಸಹಿಸಕ್ಕಾಗ್ತಲ್ಲ. ಆ ಬ್ಯಾನ್ ಮಾಡಿಂದ ಮುಸಲ್ಮಾನರು ದೂರ ಆಗ್ತಿದ್ದಾರೆ. ನಾವು ಕೇಳ್ತಾ ಇದೀವಿ, ಹಿಂದೂ ಮುಸಲ್ಮಾನ್ ಕ್ರೈಸ್ತ ಭಾರತ ಮಾತೆ ಮಕ್ಕಳ ಬಾಳ್ಬೇಕು ವಿನಃ ಸಂಘರ್ಷ ಬೇಡ. ಸಂಘರ್ಷ ಮಾಡಿಸ್ತಾರೆ ಯಾರು? ನೀವು. ಹಿಂದೆ DJ ಹಳ್ಳಿ KG ಘಟನೆ ಆಯ್ತು. ನಿಮ್ಮ ಶಾಸಕರು ಮನೆ ಮೇಲೆ ಕಲ್ಲೆಸರು, ಬೆಂಕಿ ಹಚ್ಚಿರು. ಹುಬ್ಬಳ್ಳಿಯಲ್ಲಿ ಕೇವಲ ಒಬ್ಬ ಹುಡುಗ ಪೋಸ್ಟ್ ಶೇರ್ ಮಾಡಿದಕ್ಕೆ 2 ತಾಸದಲ್ಲಿ ಕಲ್ಲು ತೂರಾಟ ಆಯ್ತು. ಮಾರ್ಕಸ್ಗಳು ಒಂದು ಎಲ್ಲಿಂದ ಬಂದು? ಇವೆಲ್ಲ PFI ಸಂಘಟನೆಯಿಂದ ಅನ್ನೋದು ಮರಿಬೇಡ್ರಿ ತಾಯಿ. ನಾಳೆ ಇದೇ PFI ಸಂಘಟನೆಗಳು ಯಾರನ್ನ ಎಲ್ಲಿ ಮುಗಿಸ್ತಾರ ಗೊತ್ತಿಲ್ಲ. ಇಂಥವ್ರ ಬ್ಯಾನ್ ಮಾಡಿದ್ದು ನೀವು ಸ್ವಾಗತ ಮಾಡಬೇಕು. ಡಬಲ್ ಐಶ್ವರ್ಯ ಅವರೇ, ರೇಣುಕಾಚಾರ್ಯ ಅವರೇ, ಒಂದ್ ನಿಮಿಷ. ಐಶ್ವರ್ಯ ಅವರು ಆ ಮಾತಲ್ಲಿ 2 ಪ್ರಶ್ನೆಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಐಶ್ವರ್ಯ ಅವ್ರು ಹೇಳಿದ್ರು ಭ್ರಷ್ಟಾಚಾರ ಭಾಗ್ಯವನ್ನ ಬಿಜೆಪಿ ಅವ್ರು ಕೊಟ್ಟಿದ್ದಾರೆ ಅಂತ. ಹಾಗಾದ್ರೆ ನೀವು ಇಂಡಿರೆಕ್ಟ್ಲಿ ನಿನ್ನೆ ನಿಮ್ಮ ಪಕ್ಷದ ಕೆಲವು ನಾಯಕರು ಏನ್ ಹೇಳಿದ್ರು, ಇದು ಅಟೆನ್ಷನ್ ಡೈವರ್ಷನ್ ಟ್ಯಾಕ್ಟಿಕ್. PCM ಅಭಿಯಾನ ನಡೀತಿತ್ತು, ಬಿಜೆಪಿಯ ಭ್ರಷ್ಟಾಚಾರದ ವಿಷಯದಲ್ಲಿ ಒಂದು ಮೂಲೆ ಆಗ್ಬಿಟ್ಟಿತ್ತು. ಇದನ್ನ ಇಲ್ಲಿಂದ ಒಂದು ಗಮನವನ್ನ ಸೆಳಿಬೇಕಾಗಿತ್ತು ಬೇರೆ ಕಡೆಗೆ. ಹಂಗನ್ಬಿಟ್ಟು 15 ರಾಜ್ಯಗಳಲ್ಲಿ ರೇಡ್ ಮಾಡೋದಾ? ಕರ್ನಾಟಕದಲ್ಲಿ PCM ಕ್ಯಾಂಪೇನು, ಮಧ್ಯಪ್ರದೇಶ, ಗುಜರಾತ್ ಅಲ್ಲಿ ಯಾಕೆ ರೇಡ್ ಮಾಡಬೇಕು? ಗುಜರಾತಲ್ಲಿ ಎಲೆಕ್ಷನ್ ಇದೆ ಅಂತೀರಿ. ತಮಿಳುನಾಡಲ್ಲಿ ಯಾಕೆ ಮಾಡಬೇಕು? ಕೇರಳದಲ್ಲಿ ಯಾಕೆ ಮಾಡಬೇಕು? ಅದು ಒಂದು ಭಾಗ. ಮೋಹನ್ ವಿಶ್ವ ಅವ್ರಿಗೆ ನಾನು ಕೇಳ್ತೇನೆ, ಅಟೆನ್ಷನ್ ಡೈವರ್ಷನ್ ಟ್ಯಾಕ್ಟಿಕ್ ನೀವು ಮಾಡ್ತಿದ್ದೀರಿ ಇದನ್ನ ಅಂತ. ನಿಖಿಲ್, ಐಶ್ವರ್ಯ ಅವರು ಆಗ್ಲಿಂದ ಸುಳ್ಳು ಬಗ್ಗೆ ಎಲ್ಲ ಮಾತಾಡಿದ್ರು. ಅದರಲ್ಲಿ ಅಟೆನ್ಷನ್ ಡೈವರ್ಷನ್ ಟ್ಯಾಕ್ಟಿಕ್ ಒಂದು ಬಂತು. ನೀವು ನೋಡಿ, 77ರಲ್ಲಿ ಶುರುವಾಗಿದ್ದು ಸಿಮಿ, 2001ರಲ್ಲಿ ಅದನ್ನು ಬ್ಯಾನ್ ಮಾಡಿದ್ದು ನಮ್ಮದೇ ಅಟಲ್ಜಿ ಅವ್ರ ಸರ್ಕಾರ. ಅದಾದ್ಮೇಲೆ ಮತ್ತೆ 2006ರಲ್ಲಿ PFI ಫಾರ್ಮೇಶನ್ ಆಗಿದ್ದು. 2007ರಲ್ಲೇನೆ ಇವರು ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗ ನಮ್ಮ ಬಿಜೆಪಿ ಬೆಂಗಳೂರು ಯುವ ಮೋರ್ಚಾ ತಂಡನೇ ಒನ್ ಆಫ್ ದಿ ರೆಪ್ರೆಸೆಂಟೇಷನ್ ತಗೊಂಡೋಗಿ ಕೊಟ್ಟಿದ್ದು ಬ್ಯಾನ್ ಮಾಡಿ ಅಂತ ಹೇಳಿ. ಇವ್ರು 2014ವರೆಗೂ ಅಧಿಕಾರದಲ್ಲಿದ್ರು, ಮಾಡ್ಲಿಲ್ಲ. ಇವ್ರು ಗೊತ್ತಿತ್ತು ಚೆನ್ನಾಗಿ ಯಾರು ಡಿಲೇ ಮಾಡಿದ್ದು ಇವರು. ಬಟ್ ಇವತ್ತು ಕಾಲ್ ತಗೊಂಡಿದ್ಯಾರು ನಾವು. ಇವ್ರದೇ ಪಕ್ಷದ ಅಖಂಡ ಶ್ರೀನಿವಾಸ್ ಮೂರ್ತಿ ಅವ್ರ ಮನೆ ಮೇಲೆ ಬೆಂಕಿ ಇಟ್ಟಾಗ ಇವ್ರಿಗೆ ಕ್ರಮ ತಗೊಳಕ್ಕಾಗ್ಲಿಲ್ಲ. ಬಟ್ ಇವಾಗ ಕ್ರಮ ತಗೊಂಡಿದ್ ನಾವು. ತಿರ್ಗಾ ಇವ್ರದೇ ಪಕ್ಷದ ಮೇಯರ್ ಸಂಪತ್ ರಾಜ್ ಸಪೋರ್ಟ್ ಮಾಡಿದ್ದು ಇದೇ PFIಗೆ ಬೆಂಕಿ ಇಡ್ಲಿಕ್ಕೆ. ಇವತ್ತು ಆ ಜನಕ್ಕೆ ನ್ಯಾಯ ಕೊಟ್ಟಿದ್ ನಾವು. ಅಲ್ಲ, ಇದನ್ನ ಸ್ವಾಗತ ಮಾಡ್ಬೇಕು. ಮೋಹನ್ ಅವರೇ, ಒಂದ್ ನಿಮಿಷ. ಏನ್ ಗೊತ್ತಾ, ಕ್ರೆಡಿಟ್ ಫೈಟ್ ನೀವು ಐಶ್ವರ್ಯ ಅವರು ನಿಮ್ ಪಕ್ಷ ಅವ್ರ ಪಕ್ಷ ಮಾಡ್ಕೊಳ್ಳಿ. ನಮಗೆ ಆಸ್ ದ ಕಾಮನ್ ಪೀಪಲ್ ಆಫ್ ದಿಸ್ ಕಂಟ್ರಿ ನೀವು ರಾಷ್ಟ್ರೀಯ ಭದ್ರತೆ, ರಾಜ್ಯದ ಭದ್ರತೆ, ಸಮಾಜದ ಸ್ವಾಸ್ಥ್ಯದ ವಿಷಯದಲ್ಲಿ ರಾಜಕಾರಣ ಬೆರೆಸ್ಬಿಟ್ರೆ ಹೆಂಗಪ್ಪ? ರಾಜಕಾರಣ ನಾವು ಬೆರೆಸಿಲ್ಲ ಜೋಶಿ ಅವರೇ. ರಾಜಕಾರಣ ಯಾರು ಮಾಡಿದ್ದಿಲ್ಲಿ?
ಇವಾಗ PFI ಅನ್ನೋ ಒಂದು ಉಗ್ರ ಸಂಘಟನೆ ಬ್ಯಾನ್ ಆಗ್ಬೇಕು ಅಂತ ಹೇಳಿದ್ರೆ ಯಾವ ರೀತಿಯ ಒಂದು ಹೋಮ್ ವರ್ಕ್ ಕಳೆದ 5-6 ವರ್ಷಗಳಿಂದ ನಡೆದಿದೆ, ಕೇಂದ್ರ ಸರ್ಕಾರದಲ್ಲಿ ಆಗ್ಬೋದು, ರಾಜ್ಯ ಸರ್ಕಾರದಲ್ಲಿ ಆಗ್ಬೋದು ಅಂತ ಹೇಳಿ ಆಫಿಷಿಯಲ್ ಗೆಜೆಟ್ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಅವರು ಸೀಸ್ ಮಾಡುವಂತ ಬ್ಯಾಂಕ್ ಅಕೌಂಟ್ಗಳಾಗ್ಬೋದು. ಈಗ FCR ಬಗ್ಗೆ ಅವ್ರು ಮಾತ್ರ ಇಂಟೆಲಿಜೆನ್ಸ್ ಫೇಲ್ಯೂರ್ ಬಗ್ಗೆ ಮಾತಾಡಿದ್ರು. ಆ ಪಾಯಿಂಟ್ ನಾನು ಹೇಳಲೇಬೇಕು. FCR ನಲ್ಲಿ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಎಲ್ಲ ಇದೆ, ನಿಜ, ಅರ್ಥ ಆಯ್ತಲ್ಲ. ಬಟ್ ಅದನ್ನೂ ಮೀರಿ ಕ್ರೈಮ್ಗಳು ಮಾಡಿದಾಗ ಅದನ್ನೇ ತಾನೇ ಹಿಡಿಯೋದು. ಇವಾಗ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಹೇಳುತ್ತೆ 2.5 ಲಕ್ಷದ ಮೇಲೆ ಟ್ಯಾಕ್ಸ್ ಕಟ್ಬೇಡಿ ಅಂತ. ಬಟ್ ಅಂದ್ರೂ ಟ್ಯಾಕ್ಸ್ ಕಟ್ಟದವ್ರು ಇದಾರೆ ತಾನೆ. ಹಂಗಂತ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳಕ್ ಆಗತ್ತಾ? ಹೋಗೋರು ರೈಡ್ ಮಾಡ್ತೀವಿ ತಾನೆ. ಅದೇ ರೀತಿ ಇಲ್ಲೂ ಅಷ್ಟೇ FCR ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ತಿಳಿಸ್ಕೊಡ್ಬೇಕು. FCR ಅಂದ್ರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್. ವಿದೇಶಗಳಿಂದ ಸಂಘಟನೆಗಳಿಗೆ, ಭಾರತದಲ್ಲಿ ನೆಲೆಸಿರುವಂತ ಸಂಘಟನೆಗಳಿಗೆ ಬರುವಂತ ಅನುದಾನ ಅಥವಾ ಡೊನೇಷನ್. ಈ ದಾನ ಅನುದಾನವನ್ನ ಇವರು ಯಾವ ರೀತಿ ಮರೆ ಮಾಚ್ಕೊಂಡಿದ್ದಾರೆ ಅನ್ನೋದೇ ಪ್ರಶ್ನೆ ಇರೋದು. ಇದನ್ನ ತನಿಖೆ ಮಾಡೋದಕ್ಕೆ ಟೈಮ್ ಬೇಕು. ಆದ್ರೆ ಐಶ್ವರ್ಯ ಅವ್ರು ಹೇಳ್ತಾರೆ FCR ವೈಲೇಷನ್ ಇತ್ತಲ್ಲ, ಸೀದಾ ಕೇಸ್ ಹಾಕಿ ಒಳಗಾಕ್ಬೋದಾಗಿತ್ತು. ಇದು ಒಂದು ಭಾಗ. ಈಗ ಹೋಲಿಕೆ ಮಾಡ್ತಿದ್ದಾರಲ್ಲ, ಯಾವ ಆಧಾರದ ಮೇಲೆ ಹೋಲಿಕೆ ಮಾಡ್ತಿದ್ದೀರಪ್ಪ? ಮಾನದಂಡಗಳೇನಿದಕ್ಕೆ ನಾನು ಐಶ್ವರ್ಯ ಅವ್ರಿಗೂ ಕೇಳೋದಕ್ಕೆ ಬಯಸ್ತೇನೆ. ಸಿದ್ದರಾಮಯ್ಯನವರು ಈ ರೀತಿ ಹೇಳಿದ ತಕ್ಷಣ ಯಾವುದೋ ಒಂದು ವೋಟ್ ಬ್ಯಾಂಕ್ಗೆ ಮಾತ್ರ ಕೇಟರ್ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪ ಇದೆಯಲ್ಲ. ಈಗ ರೇಣುಕಾಚಾರ್ಯ ಅವರು ಅದನ್ನ ಹೇಳಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ ಐಶ್ವರ್ಯ ಅವರೇ? ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ. ನೋಡ್ತೀರಿ News 18 ಟು ದ ಪಾಯಿಂಟ್. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ಲೆವಿಸ್ಟಾ ಇನ್ಸ್ಟಂಟ್ ಕಾಫಿ ಪ್ರಿಯರಿಗೆ ಫೇವರಿಟ್ ಕಾಫಿ.